ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಅಸೆಟ್ ಗಳಿಗಿಂತ ಬಿಟ್ಕಾಯಿನ್ ಭಿನ್ನ ಯಾಕೆ ಅಂತ ಹೇಳಿ ತಿಳಿತಾ ಹೋಗೋಣ. ನಾವು ಈಗ ಬಳಕೆ ಮಾಡ್ತಿರ್ತಕ್ಕಂಥ ಅಸೆಟ್ಸ್ ಏನಿದೆ ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈಕ್ವಿಟಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ಎಲ್ಲಾ ಅಸೆಟ್ ಗಳನ್ನ ನಾವು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಸ್ತಾ ಇದೀವಿ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ. ಯಾಕೆ ಅಂತಂದ್ರೆ ನಾವು ಈಗ ದಿನನಿತ್ಯ ಬಳಕೆ ಮಾಡ್ತಿರ್ತಕ್ಕಂಥ ಫಿಯಟ್ ಕರೆನ್ಸಿ ಏನಿದೆ ಅದು ತನ್ನ ಮೌಲ್ಯವನ್ನ ಅಥವಾ ಬೈಯಿಂಗ್ ಪವರ್ ಅನ್ನ ಅಥವಾ ಪರ್ಚೇಸಿಂಗ್ ಪವರ್ ಅನ್ನ ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಕಳೆದುಕೊಳ್ತಾನೆ ಇದೆ. ಹಾಗಾಗಿ ನಾವು ಕಷ್ಟಪಟ್ಟು ದುಡಿದಂತ ದುಡ್ಡಿನ ಮೌಲ್ಯವನ್ನ ಕಾಪಾಡ್ಕೊಬೇಕು ಅಂತಂದ್ರೆ ನಮ್ಮ ಹತ್ರ ಹಾರ್ಡರ್ ಅಸೆಟ್ಸ್ ಇರಬೇಕು. ಹಾಗಾಗಿನೇ ಬಹುತೇಕ ಜನ ರಿಯಲ್ ಎಸ್ಟೇಟ್ ಕಡೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ರಿಯಲ್ ಎಸ್ಟೇಟ್ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇದೆ. ಈಕ್ವಿಟಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಈಗ ನಮ್ಮ ಹತ್ರ ಇನ್ನೊಂದು ಅಸೆಟ್ ಇದೆ, ಅದೇನಂತಂದ್ರೆ ಬಿಟ್ಕಾಯಿನ್. ಬಿಟ್ಕಾಯಿನ್ ಈ ಎಲ್ಲಾ ಅಸೆಟ್ಗಳು ಏನಿದೆ ಅದೆಲ್ಲದಕ್ಕಿಂತನೂ ಭಿನ್ನ. ಈ ಒಂದು ವಿಡಿಯೋದಲ್ಲಿ ಯಾಕೆ ಬಿಟ್ಕಾಯಿನ್ ಎಲ್ಲಾ ಅಸೆಟ್ಗಳಿಂದ ಭಿನ್ನ, ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂತಹ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿರ್ತಕ್ಕಂಥ ಬಿಟ್ಕಾಯಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದನ್ನ ಚಿನ್ನಕ್ಕೆ ಕಂಪೇರ್ ಮಾಡ್ತಾ ಹೋಗ್ತೀನಿ. ಕಾರಣ ಏನಂತಂದ್ರೆ ಚಿನ್ನ ನಮಗೆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ನಿಜವಾದಂತಹ ಹಣ. ನೂರಾರು ವರ್ಷ ಅಥವಾ ಸಾವಿರಾರು ವರ್ಷಗಳಿಂದ ಚಿನ್ನವನ್ನ ಮನುಷ್ಯ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ, ಆಸ್ ಎ ಯೂನಿಟ್ ಆಫ್ ಅಕೌಂಟ್ ಬಳಕೆ ಮಾಡ್ತಾನೆ ಬಂದಿದ್ದಾರೆ. ಅಂತಂದ್ರೆ ನಾವು ಚಿನ್ನವನ್ನ ಖರೀದಿ ಮಾಡಿಟ್ಕೊಂಡ್ರೆ ನಮ್ಮ ಚಿನ್ನದ ಮೌಲ್ಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಒಂದು. ಎರಡನೇದು, ನೂರಾರು ವರ್ಷಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ ಚಿನ್ನವನ್ನ ಬೇರೆ ಬೇರೆ ವಸ್ತುಗಳಿಗೆ ಟ್ರೇಡ್ ಮಾಡಲಾಗ್ತಾ ಇತ್ತು. ಅಂದ್ರೆ ಒಂದು ಮನೆಯನ್ನ ತಗೊಳ್ಳೋದಕ್ಕೆ ಇಷ್ಟು ಚಿನ್ನ ಕೊಟ್ಟರೆ ಒಂದು ಮನೆ ಸಿಗುತ್ತೆ ಅಂತ ಹೇಳಿ ನಾವು ಹಲವಾರು ಹಳೆ ಕನ್ನಡ ಮೂವಿಗಳೆಲ್ಲ ನೋಡಿರ್ತೀವಿ. ಜೊತೆಗೆ ಯೂನಿಟ್ ಆಫ್ ಅಕೌಂಟ್, ಯಾವ್ದೋ ಒಂದು ಹಸು ಖರೀದಿ ಮಾಡ್ತೀವಿ ಅಂದ್ರೆ ಓಕೆ, ಅದಕ್ಕೆ 5 ಚಿನ್ನದ ಹೊರಗಳನ್ನು ಕೊಟ್ಟು ನಮಗೆ ಒಂದು ಹಸು ಸಿಗ್ತಾ ಇತ್ತು, ಅಥವಾ ಆ ಸಮಯದಲ್ಲಿ ಎಷ್ಟು ಬೆಲೆ ಇತ್ತು ಅದನ್ನ ಕಟ್ಟಿ ನಾವು ಆ ವಸ್ತುವನ್ನ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪಡ್ಕೊಳ್ತಾ ಇದ್ವಿ. ಸೊ ಚಿನ್ನವನ್ನ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ, ಮೀಡಿಯಂ ಆಫ್ ಎಕ್ಸ್ಚೇಂಜ್, ಯೂನಿಟ್ ಆಫ್ ಅಕೌಂಟ್ ಆಗಿ ಮನುಷ್ಯ ಸಾವಿರಾರು ವರ್ಷಗಳಿಂದ ಬಳಕೆ ಮಾಡ್ಕೊಂತ ಬಂದಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನಾವು ಬಿಟ್ಕಾಯಿನ್ ಮತ್ತು ಚಿನ್ನಕ್ಕೆ ಕಂಪೇರ್ ಮಾಡ್ತಾ ಹೋಗ್ಬೋದು. ಬಿಟ್ಕಾಯಿನ್ ಮತ್ತು ಚಿನ್ನ ಒಂದ್ ಕಡೆ ವಾಲಿದ್ರೆ ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್ಸ್ ಮತ್ತು ಈಕ್ವಿಟಿ ಏನಿದೆ ಇಷ್ಟು ಕೂಡ ಒಂದ್ ಕಡೆ ವಾಲುತ್ತೆ. ಯಾಕಂತಂದ್ರೆ ಎಲ್ಲಾ ಅಸೆಟ್ಸ್ಗಳು ತದ್ವಿರುದ್ಧ. ಅಂದ್ರೆ ಬಿಟ್ಕಾಯಿನ್ ಮತ್ತು ಚಿನ್ನ ಒಂದ್ ಕಡೆ ಬರುತ್ತೆ, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್ಸ್ ಮತ್ತು ಈಕ್ವಿಟಿ ಒಂದ್ ಕಡೆ ಬರುತ್ತೆ. ಇದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಬಿಟ್ಕಾಯಿನ್ ಹ್ಯಾಸ್ ನೋ ಫೌಂಡರ್. ಓಕೆ, ಬಿಟ್ಕಾಯಿನ್ ನ ಸೃಷ್ಟಿ ಮಾಡಿದ್ದು ಯಾರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದೇ ರೀತಿ ಚಿನ್ನವನ್ನು ಕೂಡ ಸೃಷ್ಟಿ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ. ಬಿಟ್ಕಾಯಿನ್ ಪ್ರಕೃತಿಲಿದೆ, ಚಿನ್ನ ಕೂಡ ಪ್ರಕೃತಿಲಿದೆ. ಎರಡನೇದು, ಬಿಟ್ಕಾಯಿನ್ ಹ್ಯಾಸ್ ನೋ ಆರ್ಗನೈಸೇಷನ್ ಇನ್ಚಾರ್ಜ್. ಚಿನ್ನಕ್ಕೆ ಯಾರಾದ್ರೂ ಇನ್ಚಾರ್ಜ್ ಇದಾರಾ? ಓಕೆ, ಇವತ್ತು ನಾನು 1 ಟನ್ ಚಿನ್ನನ ತೆಗಿಬೇಕು, ಇಲ್ಲೇ ತೆಗಿಬೇಕು, ಇದೇ ಜಾಗದಲ್ಲಿ ತೆಗಿಬೇಕು ಅಂತಂದ್ರೆ ತೆಗಿಯಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ಗೂ ಕೂಡ ಯಾವುದೇ ರೀತಿ ಇನ್ಚಾರ್ಜ್ ಪರ್ಸನ್ ಇಲ್ಲ. ಇಷ್ಟೇ ಬಿಟ್ಕಾಯಿನ್ ನ ಇವತ್ತು ಆಚೆ ತೆಗಿಬೇಕು ಅಥವಾ ಓವರ್ ಆಲ್ ಕಂಟ್ರೋಲ್ ಮಾಡಬೇಕು, ಸಾಧ್ಯನೇ ಇಲ್ಲ. ಇದು ಕೂಡ ಚಿನ್ನದ ತರನೇ. ನೆಕ್ಸ್ಟ್, ಬಿಟ್ಕಾಯಿನ್ ವಾಸ್ ನಾಟ್ ಪ್ರೀ ಮೈನ್ಡ್. ಪ್ರಪಂಚದಲ್ಲಿರ್ತಕ್ಕಂಥ ಚಿನ್ನವನ್ನ, ಅಂದ್ರೆ ಭೂಮಿಲಿ ಇರ್ತಕ್ಕಂಥ ಚಿನ್ನವನ್ನ ಜನ ಇವೆಂಚುಲಿ ಫಿಗರ್ ಔಟ್ ಮಾಡಿದ್ರು, ಅದನ್ನ ಅಗದು ತೆಗೆದ್ರು. ಅದೇ ರೀತಿನೇ ಬಿಟ್ಕಾಯಿನ್ ಕೂಡ ಪ್ರೀ ಮೈನ್ ಆಗಿಲ್ಲ. ಬಿಟ್ಕಾಯಿನ್ ಸಾಫ್ಟ್ವೇರ್ ಯಾವಾಗ ರನ್ ಆಗಕ್ ಶುರುವಾಯಿತು ಅಲ್ಲಿಂದಾನೇ ಬಿಟ್ಕಾಯಿನ್ ಮೈನಿಂಗ್ ಆಗಿದ್ದು. ಸಾಫ್ಟ್ವೇರ್ ರನ್ ಆಗಕ್ಕಿಂತ ಮುಂಚೆನೆ ಯಾರೋ ಒಬ್ರು ತಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನ ಬಳಸಿ ಎಲ್ಲಾ ಬಿಟ್ಕಾಯಿನ್ ಅನ್ನು ಅಥವಾ ಒಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಬಿಟ್ಕಾಯಿನ್ ಅನ್ನ ತಮ್ಮ ತೆಗೆಗೆ ತೆಗೆದು ಇಟ್ಕೊಂಡಿಲ್ಲ. ಅದೇ ರೀತಿ ಚಿನ್ನ ಕೂಡ. ನಾಲ್ಕನೇದು, ಬಿಟ್ಕಾಯಿನ್ ಹ್ಯಾಸ್ ನೋ ಇನ್ಸೈಡರ್ಸ್. ಈಕ್ವಿಟಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ನಿಮ್ಗೆ ಗೊತ್ತಿರಬಹುದು, ಕೆಲವು ವ್ಯಕ್ತಿಗಳು ಅದನ್ನ ನಿರ್ಧಾರ ಮಾಡ್ತಾರೆ. ಓಕೆ, ಇವತ್ತಿನ ದಿನ ಎಷ್ಟು ಶೇರ್ ನ ಮಾರ್ಕೆಟಿಗೆ ಬಿಡಬೇಕು, ಮ್ಯೂಚುವಲ್ ಫಂಡ್ಸ್ ಹೇಗೆ, ನಾವು ಯಾವ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ನಿತ್ಯಾದಿ ಎಲ್ಲ ಒಂದು ಅಸೆಟ್ ನ ಕಂಟ್ರೋಲ್ ಇನ್ಸೈಡರ್ಸ್ ಹತ್ರ ಇರುತ್ತೆ, ಜನರ ಹತ್ರ ಇರೋದಿಲ್ಲ. ಬಟ್ ಬಿಟ್ಕಾಯಿನ್ ಮತ್ತು ಚಿನ್ನ ಏನಿದೆ ಇವು ಕಂಪ್ಲೀಟ್ಲಿ ಹ್ಯಾವ್ ನೋ ಇನ್ಸೈಡರ್ಸ್. ಯಾವುದೇ ಕೆಲವು ವ್ಯಕ್ತಿಗಳು ಡಿಸೈಡ್ ಮಾಡುವಂತದ್ದಲ್ಲ, ಇದು ಜನರ ಮಡಿಲಲ್ಲಿ ಇದಾವೆ ಬಿಟ್ಕಾಯಿನ್ ಮತ್ತು ಚಿನ್ನ. ನೆಕ್ಸ್ಟ್, ಬಿಟ್ಕಾಯಿನ್ ಹ್ಯಾಡ್ ನೋ ಅರ್ಲಿ ಇನ್ವೆಸ್ಟರ್ಸ್. ಚಿನ್ನದ ತರನೇ ಚಿನ್ನಕ್ಕೂ ಕೂಡ ಯಾವುದೇ ಅರ್ಲಿ ಇನ್ವೆಸ್ಟರ್ಸ್ ಇಲ್ಲ, ಅದು ಪ್ರಕೃತಿಲಿ ಇತ್ತು. ಓಕೆ, ಅದು ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಮನುಷ್ಯ ಬಳಕೆ ಮಾಡ್ಕೊಂತ ಹೋದ್ರು. ಆದ್ರೆ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್ ಏನಿದೆ ಇವೆಲ್ಲಕ್ಕೂ ಕೂಡ ಇನಿಷಿಯಲ್ ಇನ್ವೆಸ್ಟರ್ಸ್ ಅಂತಿದ್ದಾರೆ. ಓಕೆ, ಒಂದು ಸ್ಟಾಕ್ ಶೇರ್ ಮಾರುಕಟ್ಟೆಯಲ್ಲಿ ಟ್ರೇಡ್ ಆಗಕ್ಕಿಂತ ಮುಂಚೆ, ಅಂದ್ರೆ IPO ಶೇರ್ ಲೀಸ್ಟ್ ಆಗಿ ಟ್ರೇಡ್ ಆಗಕ್ಕಿಂತ ಮುಂಚೆನೆ ಇನಿಷಿಯಲ್ ಇನ್ವೆಸ್ಟರ್ಸ್ ಕಂಪನಿಗೆ ಇಷ್ಟು ಹತ್ರ ಇಷ್ಟಿಷ್ಟು ಶೇರ್ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಡಿಸೈಡ್ ಆಗಿರುತ್ತೆ. ಆದ್ರೆ ಬಿಟ್ಕಾಯಿನ್ ಅಲ್ಲಿ ಅಥವಾ ಚಿನ್ನದಲ್ಲಿ ಇದು ಯಾವುದೇ ರೀತಿ ಇನಿಷಿಯಲ್ ಇನ್ವೆಸ್ಟರ್ಸ್ ಅಥವಾ ಅರ್ಲಿ ಇನ್ವೆಸ್ಟರ್ಸ್ ಇಲ್ಲ. ರಿಯಲ್ ಎಸ್ಟೇಟ್ ನ ಕೂಡ ಕನ್ಸಿಡರ್ ಮಾಡಬಹುದು. ಯಾವುದೇ ಒಂದು ಜಾಗದಲ್ಲಿ ಒಂದು ಲೇಔಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನಿಷಿಯಲ್ ಇನ್ವೆಸ್ಟರ್ಸ್ ಇರ್ತಾರೆ. ಓಕೆ, ಅವರ ಹತ್ರನೇ ಒಂದಿಷ್ಟು ಶೇರ್ ಅಕ್ಯುಮುಲೇಟ್ ಆಗಿರುತ್ತೆ. ಬಟ್ ಬಿಟ್ಕಾಯಿನ್ ಅಲ್ಲಿ ಈ ತರ ಯಾವುದೇ ರೀತಿ ಅಲ್ಲಿ ಇನ್ವೆಸ್ಟರ್ಸ್ ಇಲ್ಲ, ಚಿನ್ನದ ತರಾನೇ. ನೆಕ್ಸ್ಟ್,
ಬಿಟ್ಕಾಯಿನ್ ಹ್ಯಾಸ್ ನೋ ಆಫೀಸ್. ಚಿನ್ನಕ್ಕೆ ಯಾವ್ದಾದ್ರು ಆಫೀಸ್ ಇದೆಯಾ? ಖಂಡಿತ ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ಗೂ ಕೂಡ ಆಫೀಸ್ ಇಲ್ಲ. ಆದ್ರೆ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಆಪರೇಷನ್ ಮಾಡುವಂತ ಎಲ್ಲ ಏನಿದ್ದಾರೆ ಇದೆಲ್ಲದಕ್ಕೂ ಕೂಡ ಅಫಿಷಿಯಲ್ ಆಫೀಸ್ ಇದೆ. ಅವೆಲ್ಲವೂ ಕೂಡ ಅಫಿಷಿಯಲ್ ವೆಬ್ಸೈಟ್ ಇದೆ. ಬಿಟ್ಕಾಯಿನ್ಗೆ, ಚಿನ್ನಕ್ಕೆ ಅಫಿಷಿಯಲ್ ವೆಬ್ಸೈಟ್ ಇಲ್ಲ. ನೆಕ್ಸ್ಟ್, ಬಿಟ್ಕಾಯಿನ್ ಹ್ಯಾಸ್ ನೋ ಪೇಡ್ ಎಕ್ಸಿಕ್ಯೂಟಿವ್ಸ್. ಓಕೆ, ಚಿನ್ನಕ್ಕೆ ಕೂಡ ಯಾವುದೇ ರೀತಿ ಪೇಡ್ ಎಕ್ಸಿಕ್ಯೂಟಿವ್ಸ್ ಇಲ್ಲ. ಓಕೆ, ಚಿನ್ನಕ್ಕೆ ಯಾವ್ದಾದ್ರು ಸಿಇಒ ಇದಾರಾ, ಚೇರ್ಮನ್ ಇದಾರಾ, ಕೋ ಫೌಂಡರ್ ಇದಾರಾ, ಅಥವಾ ಮ್ಯಾನೇಜರ್ ಇದಾರಾ? ಇಲ್ಲ ಅಲ್ವಾ? ಅದೇ ರೀತಿ ಬಿಟ್ಕಾಯಿನ್ಗೂ ಕೂಡ ಯಾವುದೇ ರೀತಿ ಪೇಡ್ ಎಕ್ಸಿಕ್ಯೂಟಿವ್ ಇಲ್ಲ. ಬಟ್ ಈಕ್ವಿಟಿಗೆ ಕನ್ಸಿಡರ್ ಮಾಡಿದ್ರೆ, ಮ್ಯೂಚುವಲ್ ಫಂಡ್ ಕನ್ಸಿಡರ್ ಮಾಡಿದ್ರೆ, ರಿಯಲ್ ಎಸ್ಟೇಟ್ ಕನ್ಸಿಡರ್ ಮಾಡಿದ್ರೆ, ಈಕ್ವಿಟಿ ಅಂತ ತಗೊಂಡ್ರೆ ಒಂದು ಕಂಪನಿಗೆ ಅದರದೇ ಆದಂತ ಸಿಇಒ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ. ಮ್ಯೂಚುವಲ್ ಫಂಡ್ಸ್ ಕೂಡ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ರಿಯಲ್ ಎಸ್ಟೇಟ್ ನ ಕೂಡ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಫರ್ಮ್ ಇರುತ್ತೆ, ಅಲ್ಲೂ ಕೂಡ ಯಾರೋ ಒಬ್ರು ಮಾಲೀಕರು ಇರ್ತಾರೆ. ಓಕೆ, ಬಿಟ್ಕಾಯಿನ್ಗೆ, ಚಿನ್ನಕ್ಕೆ ಯಾವುದೇ ರೀತಿ ಮಾಲೀಕರು ಇಲ್ಲ, ಮ್ಯಾನೇಜರ್ಸ್ ಇಲ್ಲ, ಯಾವುದೇ ರೀತಿ ಪೇಡ್ ಎಕ್ಸಿಕ್ಯೂಟಿವ್ ಎಂಪ್ಲಾಯಿ ಕೂಡ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ, ಬಿಟ್ಕಾಯಿನ್ ಹ್ಯಾಸ್ ನೋ ಮಾರ್ಕೆಟಿಂಗ್ ಟೀಮ್. ಓಕೆ, ಚಿನ್ನಕ್ಕೂ ಕೂಡ ಯಾವುದೇ ರೀತಿ ಮಾರ್ಕೆಟಿಂಗ್ ಟೀಮ್ ಇಲ್ಲ. ಚಿನ್ನ ತಗೊಳ್ಳಿ ಅಂತ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದಾರಾ? ಇಲ್ಲ. ಯಾಕಂದ್ರೆ ಚಿನ್ನ ಪ್ರಕೃತಿಲಿದೆ, ಮನುಷ್ಯನಿಗೆ ಗೊತ್ತು ಚಿನ್ನದ ಬೆಲೆ ಏನು ಅಂತ. ಅದೇ ರೀತಿ ಬಿಟ್ಕಾಯಿನ್ ಕೂಡ. ಆದ್ರೆ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಈ ಮೂರನ್ನು ಕನ್ಸಿಡರ್ ಮಾಡಿ ನಮ್ ಶೇರ್ಗಳನ್ನ ಬೈ ಮಾಡಿ, ನಮ್ ಮ್ಯೂಚುವಲ್ ಫಂಡ್ಗಳನ್ನ ಬೈ ಮಾಡಿ, ನಮ್ ಲೇಔಟ್ ಅಲ್ಲಿ ಸೈಟ್ ತಗೊಳ್ಳಿ ಅಂತ ಹೇಳಿ ಹಲವಾರು ಅಡ್ವರ್ಟೈಸ್ಮೆಂಟ್ ಗಳನ್ನ ನೀವು ನೋಡ್ತಾನೆ ಇರ್ತೀರಿ. ಆ ಅಡ್ವರ್ಟೈಸ್ಮೆಂಟ್ ಗಳು ಏನಿದೆಯಲ್ಲ ಅದೇ ಒಂದು ದೊಡ್ಡ ಬಿಸ್ನೆಸ್. ಆದ್ರೆ ಬಿಟ್ಕಾಯಿನ್ಗೆ ಯಾವುದೇ ರೀತಿ ಮಾರ್ಕೆಟಿಂಗ್ ಟೀಮ್ ಇಲ್ಲ, ಚಿನ್ನ ತರನೇ. ನೆಕ್ಸ್ಟ್, ಬಿಟ್ಕಾಯಿನ್ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಪರ್ಸನ್. ಚಿನ್ನನ ಯಾರು ಕಂಟ್ರೋಲ್ ಮಾಡ್ತಾ ಇದಾರಾ? ಇಲ್ಲ. ಇವತ್ತು JP ನಗರ ಬೆಂಗಳೂರಲ್ಲಿ ಚಿನ್ನನ ಅಗಿಬೇಕು, ಚಿನ್ನನ ಅದು ತೆಗೆದು ಬಿಡಬೇಕು ಅಂತಂದ್ರೆ ತೆಗೆಯಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ ಅನ್ನು ಕೂಡ ಯಾವ ರೀತಿ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್ ಮತ್ತು ರಿಯಲ್ ಎಸ್ಟೇಟ್ ಇವನ್ನ ಕೆಲವು ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಒಂದು ಕಂಪನಿಯ ಎಷ್ಟು ಶೇರ್ಗಳನ್ನು ಮಾರ್ಕೆಟಿಗೆ ಬಿಡಬೇಕು ಇದನ್ನ ಕೆಲವೇ ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಾರೆ. ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಇನ್ ರಿಟರ್ನ್ ಯಾವ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮ್ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇವೆಲ್ಲವೂ ಕೂಡ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ಈ ಒಂದು ಮಾರ್ಕೆಟ್ ಇಸ್ ಓವರ್ ವ್ಯಾಲ್ಯೂಡ್, ನಾವು ಖರೀದಿಯೇ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಮ್ಯೂಚುವಲ್ ಫಂಡ್ ಅವರು ನಿರ್ಮಾಣ ಮಾಡುವಂತ ಶಕ್ತಿ ಅವರಲ್ಲಿದೆ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ನ ಬೆಲೆ ಯಾವ ಜಾಗದಲ್ಲಿ ಎಷ್ಟಿದೆ ಅಂತ ಹೇಳಿ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇವತ್ತು ಕೆಲವೇ ವ್ಯಕ್ತಿಗಳಿಗೆ ಸಾಧ್ಯ ಆಗಿದೆ. ಹಾಗಾಗಿ ಬಿಟ್ಕಾಯಿನ್ ಅಂತ ಏನಿದೆ ಇಸ್ ನಾಟ್ ಕಂಟ್ರೋಲ್ ಬೈ ಎನಿ ಪರ್ಸನ್. ಚಿನ್ನಕ್ಕೆ ತರನೇ ಬಿಟ್ಕಾಯಿನ್ ನ ಯಾವುದೇ ರೀತಿ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಇವೆಲ್ಲ ಕಾರಣಗಳಿಂದ ಬಿಟ್ಕಾಯಿನ್ ಇಸ್ ದ ಫೇರೆಸ್ಟ್ ಮನಿ ಆನ್ ಅರ್ತ್ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಚಿನ್ನವನ್ನ ಸಾವಿರಾರು ವರ್ಷಗಳಿಂದ ಮನುಷ್ಯ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾರೆ, ಫೇರ್ ಎನಫ್. ಆದ್ರೆ ಈ ಒಂದು ಡಿಜಿಟಲ್ ವರ್ಲ್ಡ್ ಅಲ್ಲಿ ನಾವು ಚಿನ್ನವನ್ನ ಪ್ರತಿದಿನದ ಟ್ರಾನ್ಸಾಕ್ಷನ್ಗೆ ಬಳಕೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ, ಚಿನ್ನ ಫಿಸಿಕಲ್ ಆಗಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಿನ್ನವನ್ನ ತಗೊಂಡೋಗೋದು ಅಥವಾ ಚಿನ್ನವನ್ನ ಆಸ್ ಎ ವ್ಯಾಲ್ಯೂ ಕಳಿಸುವಂತದ್ದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಫಿಯಟ್ ಕರೆನ್ಸಿ ಸಿಸ್ಟಮ್ಗೆ ಬಂದಿರುವಂತದ್ದು. ಬಟ್ ಬಿಟ್ಕಾಯಿನ್ ಏನಿದೆ, ಚಿನ್ನಕ್ಕೆ ಇರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಬಿಟ್ಕಾಯಿನ್ ಒಳಗೊಂಡಿದೆ. ಜೊತೆಗೆ ಈ ಡಿಜಿಟಲ್ ಏಜಿಗೆ ಏನ್ ಬೇಕಾಗಿದೆಯಲ್ಲ, ಆಸ್ ಎ ಕಮ್ಯುನಿಕೇಶನ್ ಚಾನೆಲ್ ಮುಖಾಂತರ ಒಂದು ವ್ಯಾಲ್ಯೂನ ಕಳಿಸೋದಕ್ಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾ ಇಂದ ಅಮೆರಿಕಾಗೆ ಒಂದು ವ್ಯಾಲ್ಯೂನ ಕಳಿಸಬೇಕು, ಚಿನ್ನನ ಕಳ್ಸಕ್ಕಾಗೋದಿಲ್ಲ. ಬಟ್ ಇನ್ ದ ಫಾರ್ಮ್ ಆಫ್ ಬಿಟ್ಕಾಯಿನ್ ಕಳಿಸಬಹುದು. ಬಿಟ್ಕಾಯಿನ್ಗೆ ಚಿನ್ನಕ್ಕೆ ಇರಬೇಕಾದಂತ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಹಾಗಾಗೇನೆ ಬಹುತೇಕ ಜನ ಇವತ್ತು ಬಿಟ್ಕಾಯಿನ್ ಅನ್ನ ಡಿಜಿಟಲ್ ಗೋಲ್ಡ್ ಅಂತ ಕರೀತಾರೆ. ಬಟ್ ಇನ್ ರಿಯಾಲಿಟಿ ಬಿಟ್ಕಾಯಿನ್ ಈಸ್ ಮೋರ್ ದೆನ್ ಎ ಡಿಜಿಟಲ್ ಗೋಲ್ಡ್. ಬಿಟ್ಕಾಯಿನ್ ಅನ್ನುವಂಥದ್ದು ಜಸ್ಟ್ ಡಿಜಿಟಲ್ ಗೋಲ್ಡ್ ಅಲ್ಲ, ಇಟ್ ಈಸ್ ಮೋರ್ ದೆನ್ ಎ ಡಿಜಿಟಲ್ ಗೋಲ್ಡ್. ಯಾಕೆಂತಂದ್ರೆ ನಾವು ಪ್ರತಿನಿತ್ಯ ದುಡಿತಾ ಇದ್ದೀವಿ ಫಿಯಟ್ ಕರೆನ್ಸಿಗೋಸ್ಕರ, ಆದ್ರೆ ಫಿಯಟ್ ಕರೆನ್ಸಿ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾನೆ ಇದೆ ಬಿಕಾಸ್ ಆಫ್ ದ ಎಕ್ಸೆಸಿವ್ ಪ್ರಿಂಟಿಂಗ್ ಆಫ್ ಮನಿ. ಸೊ ಮನಿನೇ ಎಲ್ಲದಕ್ಕೂ ಕೂಡ ಫಂಡಮೆಂಟಲ್ ಬೇಸ್ ಅಂತಾನೆ ಹೇಳ್ಬೋದು. ಇವತ್ತು ಎಲ್ಲ ವಸ್ತುಗಳೇನಿದೆ, ಹೆಲ್ತ್ ಕೇರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, 1 kg ಈರುಳ್ಳಿ 1 kg ಬೆಳ್ಳುಳ್ಳಿ ತರ್ತೀವಿ ಅನ್ನೋದಾಗಿರ್ಬೋದು, ಅಥವಾ ಮನೆ ಬಾಡಿಗೆ ಆಗಿರ್ಬೋದು, ಒಂದು ಪ್ರತಿನಿತ್ಯ ತಗೊಳ್ಳುವಂತ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಎಲ್ಲವೂ ಕೂಡ ಹಣದ ಮೇಲೆ ನಿಂತಿರ್ತಕ್ಕಂಥದ್ದು. ಯಾವಾಗ ಹಣ ಅನ್ನೋದೇ ಬ್ರೇಕ್ ಆಗ್ತಾ ಇದೆ, ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ, ಈ ಮೇಲೆ ಎಲ್ಲಾ ವಸ್ತುಗಳು ಕೂಡ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಈಗ ಯೋಚನೆ ಮಾಡಬೇಕಾಗಿರುವಂತದ್ದು, ಚಿನ್ನಕ್ಕೆ ಇರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಉಳ್ಳಂತಹ ಬಿಟ್ಕಾಯಿನ್ ಅನ್ನ ನಾವು ಅಸೆಟ್ ಆಗಿ ಆಸ್ ಎ ಡಿಜಿಟಲ್ ಅಸೆಟ್ ಅಥವಾ ಆಸ್ ಎ ಡಿಜಿಟಲ್ ಕರೆನ್ಸಿ ಬಳಕೆ ಮಾಡಬಹುದಾ? ಸೊ ಕನ್ಕ್ಲೂಷನ್ ಏನಂತಂದ್ರೆ, ಬಿಟ್ಕಾಯಿನ್ಗೂ ಮತ್ತು ಚಿನ್ನಕ್ಕೂ ತನ್ನದೇ ಆದಂತಹ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಜೊತೆಗೆ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇದೆ. ಬಟ್ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಬಿಟ್ಕಾಯಿನ್ ಇಸ್ ದ ಡಿಜಿಟಲ್ ವರ್ಷನ್ ಆಫ್ ಗೋಲ್ಡ್ ಅಂತ ಸಿಂಪಲ್ ಆಗಿ ಹೇಳ್ಬಹುದು. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಪ್ರಶ್ನೆಗಳು ಏನಾದ್ರು ಇದ್ರೆ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ.
ಧನ್ಯವಾದಗಳು.